2024 ಮತ್ತು 25ನೇ ಸಾಲಿನ ತಾಲೂಕಾ ಮಟ್ಟದ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಕಾರ್ಯಕ್ರಮ PU ಬಾಲಕರ ಒಂದು ಪ್ರೌಢಶಾಲೆ ಬಸವಕಲ್ಯಾಣದಲ್ಲಿ ನಡೆಸಲಾಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಾಥಮಿಕ ಪ್ರೌಢ ಶಾಲಾ ಮಕ್ಕಳು, ಸರ್ಕಾರಿ ಮತ್ತು ಅನುದಾನರಹಿತ ಎಲ್ಲ ಶಾಲೆ ಮಕ್ಕಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ಒಂದು ಉದ್ಘಾಟನೆಗಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸಿದ್ಧವೀರಯ್ಯ ರುದ್ನೂರ್ ಹಾಗೂ ಸಂಜೀವ್ ಕುಮಾರ್ ಕಾಂಗೆ ಸರ್ ಅವರು ಹಾಗೂ ಹಿರೇಗೌಡರು ಮತ್ತು ಉಳಿದ ಎಲ್ಲೊಂದು ತಾಲೂಕಾ ಶಿಕ್ಷಕರ ಸಂಘದ ಪದಾಧಿಕಾರಿಗಳು, ಅಧ್ಯಕ್ಷರು ಎಲ್ಲರೂ ಕೂಡ ಭಾಗಿಯಾಗಿದ್ದರು. ಈ ಒಂದು ಕಾರ್ಯಕ್ರಮದಲ್ಲಿ 1ರಿಂದ 4ನೇ ತರಗತಿ, 5ರಿಂದ 7 ಮತ್ತು 8ರಿಂದ 10 3 ವಿಭಾಗಗಳನ್ನಾಗಿ ಒಂದು ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. 1ರಿಂದ 4ನೇ ತರಗತಿಯಲ್ಲಿ ಸುಮಾರು ವೈಯಕ್ತಿಕವಾಗಿರ್ತಕ್ಕಂಥ ಒಂದು ಸ್ಪರ್ಧೆಗಳು 16. Diwali Dhammaka offer Sri Sai Motors all two-wheeler sale and service near Varsha Function Hall, Biswakalyan. Knowledge Park The Creative School for quality and innovative education. करें एक बेहतर कल की शुरुआत आज से. ಹಾಗೂ 5ರಿಂದ 7 ತರಗತಿಯಲ್ಲಿ ವೈಯಕ್ತಿಕವಾಗಿರ್ತಕ್ಕಂಥ ಸ್ಪರ್ಧೆಗಳು ನಡೆಸಲಾಯಿತು ಮತ್ತು ಜೊತೆಗೆ 8ರಿಂದ 10ನೇ ತರಗತಿಯಲ್ಲಿ ವೈಯಕ್ತಿಕ ಹಾಗೂ ಸಾಮೂಹಿಕ, ಅದರಲ್ಲಿ ಮುಖ್ಯವಾಗಿ ವಿಶೇಷವಾಗಿರ್ತಕ್ಕಂಥ ಹೈಸ್ಕೂಲ್ ವಿಭಾಗದಲ್ಲಿ ಚರ್ಚಾ ಸ್ಪರ್ಧೆ, ರಂಗೋಲಿ ಸ್ಪರ್ಧೆ, ಆಮೇಲೆ ಕ್ವಿಜ್ ರಸಪ್ರಶ್ನೆ ಅಂತ ಕಾರ್ಯಕ್ರಮ, ಆಮೇಲೆ ಚಿತ್ರಕಲೆ ಮುಂತಾದ ಕಾರ್ಯಕ್ರಮಗಳನ್ನು ಅನೇಕ ರೀತಿಯಲ್ಲಿ ಮಕ್ಕಳು ಒಂದು ಉತ್ಸುಕತೆಯಿಂದ ಭಾಗವಹಿಸಿ ಉತ್ತಮವಾಗಿರ್ತಕ್ಕಂಥ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿದ್ದಾರೆ. ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ತಾಲೂಕಾ ಮಟ್ಟದ ಬಸವಕಲ್ಯಾಣ ತಾಲೂಕಾ ಮಟ್ಟದ ಒಂದು ಉತ್ತಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಾಗಿದೆ. ಇದರ ಜೊತೆಗೆ ಛದ್ಮವೇಷ ಅತ್ಯಂತ ಆಕರ್ಷಣೀಯವಾಗಿತ್ತು. ಪ್ರಪ್ರಥಮವಾಗಿ ಶೋ ಮ್ಯಾಚ್ ಅಂತಕ್ಕಂಥದ್ದು ತಗೊಂಡು ಅದರಲ್ಲಿ ಒಂದು ಸ್ಪರ್ಧೆಯನ್ನು ಛದ್ಮವೇಷ ಹಾಲಳ್ಳಿ ಶಾಲೆಯ ಅತ್ಯಂತ ಉತ್ತಮ ಸ್ಥಿತಿಯಲ್ಲಿ ನಾವು ಕಂಡುಕೊಂಡಿದ್ದೆವು. ಈ ರೀತಿಯಲ್ಲಿ ಪ್ರತಿಯೊಂದು ವಿಭಾಗದಲ್ಲಿ ಎಲ್ಲ ಮಕ್ಕಳು ಅತಿ ಉತ್ಸುಕತೆಯಿಂದ ಭಾಗವಹಿಸಿದ್ದಾರೆ. Sky Sunshine School, step towards better future. Jayashankar Colony, Shantiniketan Ground, Biswakalyan. Noble Public School. ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಎಲ್ಲ CRP ಅವರು, BRP ಅವರು ಮತ್ತು ಆಯೋಜಕರು ಎಲ್ಲ ಮತ್ತು ನಮ್ಮ ಈ ಸರ್ಕಾರಿ ಬಾಲಕರ ಪ್ರೌಢಶಾಲೆ ಬಸವಕಲ್ಯಾಣ ವತಿಯಿಂದ ಎಲ್ಲರೂ ಕೂತ್ಕೊಂಡು ಉತ್ತಮ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಲಾಗಿದೆ. ಮತ್ತು ಪ್ರಥಮ ಸ್ಥಾನ ಪಡೆದಿರತಕ್ಕಂಥ ಮಕ್ಕಳು ಜಿಲ್ಲಾ ಮಟ್ಟಕ್ಕೆ ಆಯ್ಕೆ ಮಾಡಲಾಗಿದೆ. ಈ ಆಯ್ಕೆ ಆಗಿರ್ತಕ್ಕಂಥ ಮಕ್ಕಳನ್ನು 1ರಿಂದ ಪ್ರಥಮ, ದ್ವಿತೀಯ, ತೃತೀಯ ಭಾಗವಹಿಸ್ತಕ್ಕಂಥ ವಿಜೇತರ ಮಕ್ಕಳಿಗೆ ಪ್ರಶಸ್ತಿ ಪತ್ರವನ್ನು ವಿತರಿಸಲಾಯಿತು. ಜೊತೆಗೆ ಆ ಮಕ್ಕಳಿಗೆ ಬಹುಮಾನ ವಿತರಣೆ ಅವರ ಖಾತೆಗೆ ಜಮಾ ಮಾಡಲಾಗುವುದು. ಪ್ರಥಮವಾಗಿರ್ತಕ್ಕಂಥ ಮಕ್ಕಳಿಗೆ ದ್ವಿತೀಯ, ತೃತೀಯ 3 ಭಾಗಗಳಿಗೆ ಮತ್ತು ಜಿಲ್ಲಾ ಮಟ್ಟಕ್ಕೆ ಕೇವಲ ಪ್ರಥಮ ಸ್ಥಾನ ಬಂದಿರತಕ್ಕಂಥ ಮಕ್ಕಳಿಗೆ ಜಿಲ್ಲಾ ಮಟ್ಟಕ್ಕೆ ಕರೆದೊಯ್ಯಲಾಗುತ್ತದೆ ಅಂತ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ.